ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಶ್ರೀಕಾಂತ್ ವ್ಲಾಗ್ಸ್. ಆ್ಯಕ್ಚುಲಿ ರೀಸೆಂಟಾಗಿ ಚಾನಲ್ ನೇಮ್ನ ಚೇಂಜ್ ಮಾಡಿದೆ. ಸೊ ದ ವರ್ಕಿಂಗ್ ಮಾಮ್ ವ್ಲಾಗ್ಸಿಂದ ಇದು ಸುಮಾ ಶ್ರೀಕಾಂತ್ ವ್ಲಾಗ್ಸ್ ಅಂತ ಚೇಂಜ್ ಮಾಡಿದ್ದೀನಿ. ಯಾಕಂತಂದ್ರೆ ಕೆಲವರಿಗೆ ಅದನ್ನ ಸರ್ಚ್ ಮಾಡ್ತಿದ್ರೆ ಬೇರೆ ಬೇರೆ ಚಾನಲ್ ಎಲ್ಲ ಸಿಗ್ತಿದೆ. ನಮ್ಮ ಚಾನಲ್ನ ಸರ್ಚ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅದರಿಂದ ನಾನು ಬೇರೆ ನೇಮ್ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ನೇಮ್ನೇ ಕೊಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟು ನೈಟ್ ರುಟೀನ್ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ಇವತ್ತಿನ ದಿನ. ಸೊ ಇಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಲೈಕ್ ಆಸ್ ಯೂಶುವಲ್ ಪೂಜೆ ಎಲ್ಲ ಮುಗಿಸಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ಬ್ರೇಕ್ಫಾಸ್ಟ್‌ಗೋಸ್ಕರ ಕ್ಯಾರೆಟ್ ಪಲ್ಯನ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಆಕ್ಚುಲಿ ಕ್ಯಾರೆಟ್ ಪಲ್ಯನ ನಾವು ತುರಿದು ಮಾಡ್ತೀವಲ್ವಾ, ಇವತ್ತು ಸ್ವಲ್ಪ ಹೊಸದಾಗಿ ಬೇಗ ಆಗೋ ಥರ ಒಂದು ಕ್ಯಾಸ್ಟ್ ಐರನ್ ಕಡಾಯಿಯಲ್ಲಿ ಇದನ್ನ ಕ್ಯಾರೆಟ್ ಪಲ್ಯನ ಜಸ್ಟ್ ಅದನ್ನ ಕ್ಯೂಬ್ಸ್ ಥರ ಕಟ್ ಮಾಡಿ, ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡಿ ಅದರಿಂದನೇ ಪಲ್ಯ ಮಾಡ್ತಿದ್ದೀನಿ. ಈ ಪಲ್ಯ ಬಂದ್ಬಿಟ್ಟು ನಾವು ರೈಸ್‌ಗೂ ಮಿಕ್ಸ್ ಮಾಡ್ಕೋಬೋದು, ಕ್ಯಾರೆಟ್ ರೈಸ್ ಥರ. ಪ್ಲಸ್ ಬಂದ್ಬಿಟ್ಟು ಚಪಾತಿಗೂ ಸಹ ನಾವು ತಗೋಬೋದು. ರೋಟಿ, ಪುಲ್ಕ ಯಾವುದ್ರಲ್ಲಿ ಬೇಕಾದ್ರೂ ನಾವು ಇದನ್ನ ಸೈಡ್ ಡಿಶ್ ಆಗಿ ತಗೋಬೋದು. ಸೊ ಇದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕ್ಯಾಸ್ಟ್ ಐರನ್ ಕಡಾಯಿನಿಟ್ಟು ಇದಕ್ಕೆ ಸ್ವಲ್ಪ ಹಿಂಗು, ಆಸ್ ಯೂಶುವಲ್ ನಾವು ಒಗ್ಗರಣೆಗೆ ಎಲ್ಲ ಹಾಕ್ತೀವಿ, ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ, ಈರುಳ್ಳಿ, ನಿಮಗೆ ಬೇಕಿದ್ರೆ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲವನ್ನ ಹಾಕಿ ನಾನಿಲ್ಲಿ ಹಿಂಗನ್ನ ಸಹ ಸೇರಿಸ್ತಿದ್ದೀನಿ. ಯಾಕಂತಂದ್ರೆ ಈ ಥರ ಪಲ್ಯ ಇಲ್ಲಾಂತಂದ್ರೆ ಡ್ರೈ ಫ್ರೈನ ಮಾಡಿದಾಗ ನಮಗೆ ಆ ಒಂದು ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ. ಪ್ಲಸ್ ಕ್ಯಾರೆಟ್, ಎಸ್ಪೆಷಲಿ ಬೀಟ್ರೂಟು, ಈ ಯಾವುದೇ ರೀತಿ ಲೈಕ್ ರೂಟ್ ವೆಜಿಟೇಬಲ್ಸ್‌ನ ಮಾಡಿದಾಗ ಹಿಂಗ್ ಹಾಕಿದ್ರೆ ಇಲ್ಲ ಸ್ವಲ್ಪ ಜೀರಿಗೆಯನ್ನ ಜಾಸ್ತಿ ಹಾಕಿದ್ರೆ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಮತ್ತೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದ ನಂತರ ಆನಿಯನ್, ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್‌ನ ಸಹ ಸೇರಿಸ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಕ್ಚುಲಿ ಕ್ಯಾಸ್ಟ್ ಐರನ್ ಕಡಾಯಲ್ಲಿ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ, ಮಾರ್ನಿಂಗು ನಾವು ಸ್ಟೀಲ್‌ದಾಗಿರ್ಬೋದು ಇಲ್ಲ ಅಲ್ಯೂಮಿನಿಯಂದಾಗಿರ್ಬೋದು ಅದನ್ನ ತಗೊಂಡ್ರೆ ಅಷ್ಟು ಬೇಗ ಅದು ಇದು ಆಗೋದಿಲ್ಲ. ಏನು ಸಾಫ್ಟ್ ಆಗೋದಿಲ್ಲ. ನಮಗೆ ಟೈಮ್ ಸಹ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಅದೇ ಕ್ಯಾಸ್ಟ್ ಐರನ್ ಕಡಾಯಲ್ಲಿ ಮಾಡಿದ್ರೆ ಅದು ಒಂದ್ಸರಿ ಹೀಟ್ ಬಂತು ಅಂತಂದ್ರೆ ವಿತಿನ್ 10-15 ಮಿನಿಟ್ಸಲ್ಲಿ ನಮಗೆ ಯಾವುದೇ ತರಕಾರಿ ಆಗಿರ್ಬೋದು, ಈ ಥರ ನಮಗೆ ಸಾಫ್ಟ್ ಆಗಿಬಿಡುತ್ತೆ. ಅಡುಗೆನೂ ಸಹ ಬೇಗ ಆಗುತ್ತೆ. ಎಣ್ಣೆ ಸಹ ಅಷ್ಟೊಂದು ಬೇಕಾಗಲ್ಲ. ನಾವು ಇದೇ ಕ್ಯಾರೆಟ್ ಪಲ್ಯನ ಇದೇ ಕ್ವಾಂಟಿಟಿಯಲ್ಲಿ ಸ್ಟೀಲ್ ಇಲ್ಲಾಂತಂದ್ರೆ ಅಲ್ಯೂಮಿನಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಎಣ್ಣೆ ಆಗುತ್ತೆ. ಬಟ್ ಈ ಥರ ನಾವು ಕ್ಯಾಸ್ಟ್ ಐರನ್‌ನಲ್ಲಿ ಮಾಡೋದ್ರಿಂದ ಆ ಒಂದು ಲೈಕ್ ಅಥೆಂಟಿಕ್ ಆಗೂ ಇರುತ್ತೆ. ಆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ. ಹೆಲ್ತಿ ಅಂತಾನೂ ಹೇಳ್ಬೋದು. ಮತ್ತೆ ಮತ್ತೊಂದು ಕಡೆ ಅರ್ಲಿ ಮಾರ್ನಿಂಗ್ ಎದ್ದಿರೋದ್ರಿಂದ ಸ್ವಲ್ಪ ಹೆಡ್‌ಏಕ್ ಆಗಿತ್ತು. ಅದಕ್ಕೆ ಸ್ವಲ್ಪ ಕಾಫಿ ಇಲ್ಲ ಅಂತಂದ್ರೆ ಸ್ವಲ್ಪ ಟೀನ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಕಾಯಿಸ್ತಿದ್ದೀನಿ. ಸೊ ಆಸ್ ಯೂಶುವಲ್ ಮತ್ತೆ ಈ ಮತ್ತೊಂದು ಕಡೆ ಇದು ಸ್ವಲ್ಪ ಸಾಫ್ಟ್ ಆಗಿತ್ತು. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಖಾರನ ಸೇರಿಸಿ ಒಂದ್ಸರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ ಫ್ರೈ ರೆಡಿ ಆಗೋ ಹೊತ್ತಿಗೆ ಇಲ್ಲಿ ಹಾಲು ಸಹ ಕಾದಿತ್ತು. ಸೊ ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್‌ನ ಮತ್ತೆ ಮತ್ತೊಂದು ಗ್ಲಾಸಲ್ಲಿ ನನ್ನ ಮಗುನೂ ಎದ್ದಿತ್ತು. ಅದು ರೆಡಿ ಆಗ್ತಿತ್ತು ಸ್ಕೂಲಿಗೆ. ಸೊ ಅದಕ್ಕೆ ಸ್ವಲ್ಪ ಬೂಸ್ಟ್‌ನ ಪ್ರಿಪೇರ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಈ ಥರ ಲೈಕ್ ಮಲ್ಟಿಪಲ್ ಬರ್ನರ್ಸ್ ಇರೋದ್ರಿಂದ ತುಂಬಾ ಯೂಸ್‌ಫುಲ್ ಆಗ್ತಿದೆ. ಆಕ್ಚುಲಿ ಈ ನಡುವೆ ನಾನು 2 ಬರ್ನರ್ಸ್‌ನ ಯೂಸ್ ಮಾಡ್ತಿದ್ದೆ. ಬಟ್ ಆವಾಗ ಸೇಮ್ ಒಂದು ಡಿಶಸ್‌ನೇ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತಿತ್ತು. ಬಟ್ ಈ ಥರ ಇರೋದ್ರಿಂದ, ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಅನ್ನೋದು ಸ್ವಲ್ಪ ಕಡಿಮೆ ಆಗತ್ತೆ. ಕಡಿಮೆ ಟೈಮಲ್ಲೇ ಡಿಫರೆಂಟ್ ಡಿಶಸ್‌ನ ಸಹ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿ ಕಾಫಿ ಮತ್ತೆ ಬೂಸ್ಟು ಸಹ ರೆಡಿ ಆಗೋಯ್ತು. ಒಂದ್ ಕಡೆ ಪಲ್ಯನೂ ಸಹ ರೆಡಿ ಆಗ್ತಿದೆ. ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಸ್ವಲ್ಪ ಆ ಕ್ಯಾಸ್ಟ್ ಐರನ್ ಕಡಾಯಿಗಳು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಬಟ್ ಇದನ್ನು ನಾನು ಒಂದು ಬ್ರ್ಯಾಂಡಿಂದ ತಗೊಂಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ಅದು ಅಷ್ಟೇನು ತಳ ಹಿಡಿಯೋದಿಲ್ಲ. ಬೇಗ ಆಯ್ತು. ನೆಕ್ಸ್ಟ್ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಚಪಾತಿನ ಮಾಡ್ಕೊಡ್ತಿದ್ದೀನಿ. ಚಪಾತಿನ ಈ ಥರ ಲೈಕ್ ಕ್ಯಾರೆಟ್ ಪಲ್ಯಕ್ಕೆ ಆಕ್ಚುಲಿ ಎಣ್ಣೆ ಹಾಕಿ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಈ ಕಡೆ ಒಂದು ಚಪಾತಿ ಲೈಕ್ ನಮ್ಮ ಮನೆಯವರಿಗೆ, ಮತ್ತೆ ಮತ್ತೊಂದು ಚಪಾತಿ ನಾನು ಲೈಕ್ ಪುಲ್ಕ ಥರಾನೇ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಒಂದು ಅರ್ಧ ಚಪಾತಿಗಳು ಒಂದು 3-4 ಚಪಾತಿ ಹೀಗೆ ಮಾಡಿದ್ದೀನಿ ಆಯಿಲ್ ಹಾಕಿ. ಇನ್ನು ಮತ್ತೆ ಮಿಕ್ಕ ಎಲ್ಲ ಚಪಾತಿಗಳನ್ನ ಜಸ್ಟ್ ರೋಟಿ ಥರ ಇಲ್ಲಾಂತಂದ್ರೆ ಪುಲ್ಕ ಥರ ಮೀನ್ಸ್ ಎಣ್ಣೆ ಹಾಕ್ದಿರ ಇದನ್ನ ಅದೇ ರೀತಿ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ.
ಆಕ್ಚುಲಿ ಈ ತರ ಇದನ್ನು ನಾವು ಕ್ಯಾಸ್ಟ್ ಐರನ್ ಮೇಲೆ ಮಾಡ್ಕೋಬಹುದು. ಇಲ್ಲಾಂತಂದ್ರೆ ಪುಲ್ಕ ಸ್ಟ್ಯಾಂಡ್ ಬರುತ್ತಲ್ಲ ನೆಟ್ಟೆಡ್ ತರ ಆ ತರದ್ರಲ್ಲಿ ಮಾಡ್ಕೋಬಹುದು. ಬಟ್ ಈ ಪಾನ್ ನನಗೆ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಸ್ವಲ್ಪ ವೆಯ್ಟ್‌ಲೆಸ್ ಅದು. ಪುಲ್ಕ ಮಾಡೋದಕ್ಕೆ, ಅದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಈಸಿ ಆಗಿರುತ್ತೆ ಅಂತ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬ್ರೇಕ್‌ಫಾಸ್ಟ್ ಎಲ್ಲ ರೆಡಿ ಆದ್ಮೇಲೆ ಇವಾಗ ಲಂಚ್ ಬಾಕ್ಸ್‌ನ ಪ್ಯಾಕ್ ಮಾಡ್ತಿದ್ದೀನಿ. ನನ್ ಮಗುಗೆ ಇದು ಆಲ್ರೆಡಿ ನಮ್ಮ ಹಸ್ಬೆಂಡ್ ಸ್ವಲ್ಪ ಟೋಸ್ಟ್ ಮಾಡಿ ಇಟ್ಟಿದ್ರು ಬ್ರೆಡ್‌ನ. ಇವಾಗ ಅದೇ ಬ್ರೆಡ್‌ಗೆ ಸ್ವಲ್ಪ ಪೀನಟ್ ಬಟರ್‌ನ ಮತ್ತೆ ಸ್ವಲ್ಪ ಹನಿನ, ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ವಾ? ಆ ಪೀನಟ್ ಬಟರ್ ಮತ್ತೆ ಸ್ವಲ್ಪ ಹನಿನ ಸೇರಿಸಿ ಸ್ಲೈಸಸ್ ಆಗಿ ಕಟ್ ಮಾಡಿ ಅದನ್ನೇ ಕೊಡ್ತಿದ್ದೀನಿ. ಲೈಕ್ ಯಾಕೆ ಇದನ್ನ ಕೊಡ್ತೀನಿ ಆಕ್ಚುಲಿ ಬ್ರೆಡ್‌ನ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರೆ. ಅಷ್ಟು ಹೆಲ್ತಿ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಇಷ್ಟಪಟ್ಟು ತಿನ್ನೋದು ಅಂತಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಆಗೇ ತಿಂತಾರೆ. ಬೇರೆ ಏನಾದ್ರು ಕೊಟ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಬಾಕ್ಸೇ ಮನೆಗೆ ವಾಪಸ್ ಬರುತ್ತೆ. ಹೇಗೋ ಮನೆಗೆ ಬಂದ್ಮೇಲೆ ಮತ್ತೆ ನಾವಿಲ್ಲಿ ಊಟ ಮಾಡಿಸ್ತೀವಲ್ವಾ, ಸೊ ಅದರಿಂದ ಸ್ವಲ್ಪ ಅಲ್ಲಿ ಸ್ಕೂಲಲ್ಲಿ ಬಾಕ್ಸ್ ಎಲ್ಲ ಫಿನಿಶ್ ಮಾಡಿ ಸ್ವಲ್ಪ ಎನರ್ಜೆಟಿಕ್ ಆಗಿರ್ಬೇಕು ಅಂತಂದ್ರೆ ಅವ್ರು ಪಟ್ಟಿರೋದೇ ಕೊಡ್ಬೇಕಲ್ವಾ. ಸೊ ಅದರಿಂದ ಇದನ್ನ ಪ್ರಿಫರ್ ಮಾಡ್ತೀನಿ ಅಷ್ಟೇ. ಬಟ್ ಇದು ಯಾವುದೇ ರೀತಿ ಲೈಕ್ ನಾನು ಹೆಲ್ತಿ ಅಂತ ಹೇಳಕ್ ಹೋಗೋದಿಲ್ಲ. ಅದನ್ನ ಜಾಸ್ತಿ ಸಹ ತಗೋಬಾರ್ದು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮತ್ತೆ ನನ್ನ ಲಂಚ್ ಬಾಕ್ಸ್‌ಗೆ ನಾನು ಮಾಡಿರ್ತಕ್ಕಂಥ ಒಂದು ಲೈಕ್ 3 ರೋಟಿನ ಮತ್ತೆ ಸ್ವಲ್ಪ ಪಲ್ಯನ ಹಾಕ್ಕೊಳ್ತಿದ್ದೀನಿ. ಆಕ್ಚುಲಿ ಹಿಂದಿನ ದಿನ ಮಾಡಿದ ಸ್ವಲ್ಪ ಸಾಂಬಾರ್ ಇತ್ತಲ್ವಾ, ಸೊ ಅದೇ ಸಾಂಬಾರ್‌ಗೆ ಇವಾಗ ಸ್ವಲ್ಪ ರೈಸ್‌ನ ಸಹ ನಾನು ಸೇರಿಸ್ಕೊಳ್ತಿದ್ದೀನಿ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ನೈಟಲ್ಲಿ ಯಾವತ್ತಾದ್ರೂ ಏನಾದ್ರೂ ಒಂದು ಕರಿ ಇಲ್ಲ ಅಂತಂದ್ರೆ ಸಾಂಬಾರ್, ಎಸ್ಪೆಷಲಿ ಹುಳಿ ಹಾಕಿ ಮಾಡಿರ್ತೀವಲ್ವಾ, ಅದು ಮಾರ್ನಿಂಗ್ ತಿಂದ್ರೂ ಸಹ ಏನಾಗೋದಿಲ್ಲ. ಲೈಕ್ ಫ್ರಿಡ್ಜಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿ ಮತ್ತೆ ಹೀಟ್ ಮಾಡಿ ತಗೊಳ್ಳೋದ್ರಿಂದ ಅದೇನ್ ಕೆಟ್ಟೋಗಿರೋದಿಲ್ಲ. ಸೊ ಅದು ವೇಸ್ಟ್ ಮಾಡೋ ಬದಲು ಈ ತರ ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಜೊತೆಗೆ ಅದೇ ಕರಿನ ತಗೊಂಡು ಹೋಗ್ತಿದ್ದೀನಿ. ಮತ್ತೆ ಇನ್ನ ಇವ್ರುನು ಸಹ ಸ್ಕೂಲ್ಗೆಲ್ಲ ರೆಡಿ ಆಗಿದ್ದಾಯ್ತು. ಇವಾಗ ಸ್ಕೂಲ್ಗೆ ಹೊರಡ್ತಿದೀವಿ. ಮತ್ತೆ ಇಲ್ಲಿ ಸಂಜೆ ಸ್ಕೂಲಿಂದ ಬಂದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ರಂಗೋಲಿನ ಹಾಕೊಳ್ಳೋಣ ಸಂಜೆ ಪೂಜೆಗೆ ಅಂತ ಹೇಳ್ಬಿಟ್ಟು ಮತ್ತೆ ರಂಗೋಲಿನ ಹಾಕ್ತಿದ್ದೀನಿ. ಆಕ್ಚುಲಿ ಮಾರ್ನಿಂಗ್ ಅಲ್ಲೂ ಹಾಕೊಳ್ತೀನಿ. ಬಟ್ ಬೆಂಗಳೂರಲ್ಲಿ ಗೊತ್ತಲ್ವಾ, ಸಡನ್ ಆಗಿ ಅದು ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ ಯಾವಾಗ ಮಳೆ ಬರುತ್ತೆ ಅಂತ. ಮಳೆ ಬಂದಾಗ ಮಾತ್ರ ಎಲ್ಲ ಹಾಳಾಗ್ಬಿಡುತ್ತೆ ರಂಗೋಲಿ ಹಾಕಿರೋದು ಮಾರ್ನಿಂಗು. ಸೊ ಅದರಿಂದ ಈವ್ನಿಂಗ್ ಸಹ ಒಂದು ಸಿಂಪಲ್ ರಂಗೋಲಿಯನ್ನ ಇಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋ ರಂಗೋಲಿ ಹಾಕೊಳ್ತಿದ್ದೀನಿ. ಆಕ್ಚುಲಿ ಈ ತರ ರಂಗೋಲಿ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಬಟ್ ನನ್ಗೆ ಅಷ್ಟಾಗಿ ಬರೋದಿಲ್ಲ ಆ ತರ ರಂಗೋಲಿಗಳು. ಸೊ ಅದರಿಂದ ಅದನ್ನೇ ಹೇಗೋ ಒಂದು ಹಾಕಿ ಕಲಿಬೇಕು ಅಂತ ಹೇಳ್ಬಿಟ್ಟು ಡೈಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಯಾರಾದ್ರೂ ಹೊಸದಾಗಿ ಪ್ರಾಕ್ಟೀಸ್ ಮಾಡೋರು ಆದ್ರೆ ರಂಗೋಲಿನ ಒಂದ್ಸಲಿ ಚಾಕ್ ಪೀಸ್ ಇಂದ ಹಾಕೊಂಡು ಅದ್ರ ಮೇಲೆ ಮತ್ತೆ ರಂಗೋಲಿ ಪೌಡರ್ ಇಂದ ಹಾಕೊಂಡ್ರೆ ನಿಜವಾಗ್ಲೂ ಬೇಗ ಕಲಿತೀವಿ. ಅದೊಂಥರ ಪ್ರಾಕ್ಟೀಸ್ ತರ ಆಗೋಗ್ಬಿಟ್ರೆ ನಾವು ಮತ್ತೆ ಚಾಕ್ ಪೀಸ್ ನ ಯೂಸ್ ಮಾಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಚಾಕ್ ಪೀಸ್ ಬಳಸಬಾರ್ದು ಅಂತ. ಇಲ್ಲ ಅಂತಂದ್ರೆ ರಂಗೋಲಿ ಹಿಟ್ಟಿಂದಾನೇ ಒಂದು ತರ ಚಾಕ್ ಪೀಸ್ ಬರುತ್ತೆ ರೋಲ್ ತರ, ನಾವ್ ಅದನ್ನ ಸಹ ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಮನೆಯೆಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದು ಆಯ್ತು. ನೆಕ್ಸ್ಟ್ ನಾನು ಸಹ ಫ್ರೆಶ್ ಆಗ್ಬಿಟ್ಟು ಇಲ್ಲಿ ದೇವ್ರ ಮನೆಯಲ್ಲಿ ಸ್ವಲ್ಪ ಹೂವನ್ನ ಹಾಕ್ತಿದ್ದೀನಿ. ಮಾರ್ನಿಂಗ್ ಇಟ್ಟಿರ್ತೀವಲ್ವಾ, ಬಟ್ ಆಕ್ಚುಲಿ ಫ್ರಿಡ್ಜ್ ಅಲ್ಲಿ ಇಟ್ಟು ಮತ್ತೆ ದೇವ್ರ ಹತ್ರ ಇಡ್ತೀವಲ್ವಾ ಮಾರ್ನಿಂಗ್, ಆ ಹೂವು ಸ್ವಲ್ಪ ಬಾಡಾಗ್ಬಿಟ್ಟಿರುತ್ತೆ. ಲೈಕ್ ಅಷ್ಟೊಂದು ಫ್ರೆಶ್ ಆಗಿರೋದಿಲ್ಲ. ಅದರಿಂದ ಇಲ್ಲಿ ನಾನು ಒಂದೊಂದು ಹೂವನ್ನೇ ಸಿಂಪಲ್ ಆಗೇ ಇಡ್ತೀನಿ. ಬಟ್ 2 ಟೈಮ್ಸ್ ಇದ್ರೆ 2 ಟೈಮ್ಸ್ ಸಹ ನಾನು ಇಡ್ತೀನಿ. ಒಂದ್ ವೇಳೆ ಹೂವಿಲ್ಲ ಅಂತಂದ್ರೆ ನಾನು ವರಿ ಮಾಡ್ಕೊಳ್ಳೋದಿಲ್ಲ. ಹೂವಿಲ್ಲ ಅಂತಂದ್ರೆ ತುಳಸಿ ಏನೋ ಒಂದಿರುತ್ತಲ್ವಾ ಅದನ್ನೇ ಇಡ್ತೀನಿ. ಏನೂ ಇಲ್ಲ ಅಂತಂದ್ರು ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ ಚಿಕ್ಕ ದೀಪ ಆದ್ರೂ ಹಚ್ಕೊಳ್ತೀನಿ. ಸೊ ಇಲ್ಲಿ ಇನ್ನು ಪೂಜೆಗೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ನಾನು ಏನು ಅಂತಂದ್ರೆ ಎಲ್ಲರೂ ಕರ್ಪೂರ ಹರತಿ ಎಲ್ಲ ಕೊಡ್ತಾರಲ್ವಾ, ಈಗಿನ ಕರ್ಪೂರ ಅನ್ನೋದು ಅಷ್ಟೊಂದು ಒಳ್ಳೇದಲ್ಲ. ಯಾಕಂದ್ರೆ ಅದ್ರಲ್ಲಿ ವ್ಯಾಕ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮನೆಯಲ್ಲಿ ಚಿಕ್ಕ ಮಕ್ಳಿರ್ಬೋದು ಇಲ್ಲ ನಾವೇ ಇರ್ಬೋದು, ಡೈಲಿ ಪೂಜೆ ಮಾಡಿ ಡೈಲಿ ಏನಾದ್ರು ಆರತಿ ಅದೆಲ್ಲ ಕೊಡೋ ಹಾಗಿದ್ರೆ ದಯವಿಟ್ಟು ಕರ್ಪೂರನ ಬಳಸೋದಕ್ಕಿಂತ ನಾವು ಲೈಕ್ ಕಾಟನ್ ಇಂದ ಬತ್ತಿ ಮಾಡಿರ್ತೀವಲ್ವಾ ಹತ್ತಿಯಿಂದ, ಅದನ್ನೇ ನಾವು ಆರತಿ ಸಹ ಕೊಡ್ಬೋದು. ಅದನ್ನೇ ಯೂಸ್ ಮಾಡ್ಕೊಳ್ಳೋದು ಸಹ ಒಳ್ಳೇದು. ಸ್ವಲ್ಪ ಜಾಸ್ತಿ ಹೊತ್ತು ಬೆಳಗುತ್ತೆ. ಮತ್ತೆ ಅದರಿಂದ ಅಷ್ಟೊಂದು ಲೈಕ್ ಏರ್ ಅನ್ನೋದು ಪಲ್ಯೂಟ ಸಹ ಆಗೋದಿಲ್ಲ. ನಮಗೂ ಸಹ ಹೆಲ್ತ್‌ಗೆ ಅಷ್ಟೊಂದು ಡೇಂಜರ್ ಇರೋದಿಲ್ಲ. ಮತ್ತೆ ಇಲ್ಲಿ ದೀಪ ಹಚ್ಚಿದ್ದು ಆಯ್ತು. ದೀಪ ಹಚ್ಚಿ
ನೆಕ್ಸ್ಟ್ ಇಲ್ಲಿ ಅಗರಬತ್ತಿಯಿಂದ ಸ್ವಲ್ಪ ಧೂಪವನ್ನ ಹಾಕಿ ಇಲ್ಲಿ ಮತ್ತೆ ಸಿಂಹದ್ವಾರಕ್ಕೆ ಮತ್ತೆ ಹೊಸಲಿಗೆ ಎಲ್ಲವನ್ನೂ ಸಹ ಧೂಪ ಹಾಕ್ಕೊಳ್ತಿದ್ದೀನಿ. ಅದರೆಲ್ಲದಕ್ಕೂ ಪೂಜೆ ಮಾಡೋದ್ರಿಂದ ಆಕ್ಚುಲಿ ಏನಾಗುತ್ತೆ, ಈವ್ನಿಂಗ್ ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ, ಆಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾರೆ. ನೆಕ್ಸ್ಟ್ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಅದು ನಾರಾಯಣನಿಗೆ ಇಲ್ಲ ಅಂತಂದ್ರೆ ಶಿವನಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎರಡೂ ಸರಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಮೇಥಿ ಪರಾಟೆಗೆ ರೆಡಿ ಮಾಡ್ತಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಲೈಕ್ ಆ ಮೇಥಿ ಇರುತ್ತಲ್ವಾ, ಮೆಂತ್ಯ ಸೊಪ್ಪು, ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇನ್ನು ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಮತ್ತೆ ಇಲ್ಲಿ 3 ರಿಂದ 4 ಕಪ್‌ನಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿಣನ ಸೇರಿಸ್ತಿದ್ದೀನಿ. ಮತ್ತೆ ಸ್ವಲ್ಪ ಮಸಾಲೆ ಪದಾರ್ಥಗಳು ಏನಿಲ್ಲ, ನಾವು ನಾರ್ಮಲ್ ಲೈಕ್ ಧನಿಯಾ ಪುಡಿ ಮತ್ತೆ ಜೀರಿಗೆ ಪುಡಿ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟು. ಜೀರಿಗೆ ಹಾಕ್ಲಿಲ್ಲ ಅಂತಂದ್ರೆ ನೀವು ಅಜ್ವೈನ ಸಹ ಹಾಕ್ಕೋಬಹುದು. ಅದಾದ ನಂತರ ಮತ್ತೆ ಸ್ವಲ್ಪ ಗರಂ ಮಸಾಲಾನು ಅಷ್ಟೇ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪ ರುಚಿಗೆ ಲೈಕ್ ಫ್ಲೇವರ್‌ಗೆ ತಕ್ಕಷ್ಟು ಅಷ್ಟೇನೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಅದಾದ ನಂತರ ಧನಿಯಾ ಪುಡಿ. ಈ ಧನಿಯಾ ಪುಡಿ ಅನ್ನೋದು ಲೈಕ್ ಧನಿಯನ್ನ ನಾವೇ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರ್‌ಗೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಪರಾಟದಲ್ಲಿ ಆ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೊನೆಯಲ್ಲಿ ಹಾಕಿರೋದು ಆಮ್ಚೂರ್ ಪೌಡರ್. ನೀವು ಆಮ್ಚೂರ್ ಪೌಡರ್ ಇದ್ರೆ ಅದನ್ನ ಹಾಕ್ಕೊಂಡ್ರೆ, ಆಕ್ಚುಲಿ ಅದೇ ಆಪ್ಷನಲ್, ಹಾಕ್ಲೇಬೇಕು ಅಂತ ಇಲ್ಲ. ಬಟ್ ಅದು ಹಾಕ್ಕೊಂಡ್ರೆ ಪರಾಟದಲ್ಲಿ ಲೈಕ್ ಟೇಸ್ಟ್‌ನ ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದ್ರೆ ನಾವಿವಾಗ ಉಪ್ಪು, ಖಾರ ಎಲ್ಲ ಹಾಕ್ತಿದೀವಿ. ಪರಾಟ ಅಂತಂದ್ರೆ ಲೈಕ್ ಅದಕ್ಕೆ ಇದು ಮೆಂತ್ಯ ಸೊಪ್ಪು ಅನ್ನೋದು ಸ್ವಲ್ಪ ಬಲ್ತಿರೋದಾದ್ರೆ ಸ್ವಲ್ಪ ಕಹಿ ಸಹ ಕೊಟ್ಬಿಡುತ್ತೆ ಒಂದೊಂದ್ಸರಿ. ಸೊ ಆ ಟೇಸ್ಟ್‌ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆಮ್ಚೂರ್ ಪೌಡರ್‌ನ ಹಾಕ್ಕೊಳ್ತಿದೀವಿ. ಅಂದ್ರೆ ಡ್ರೈ ಮ್ಯಾಂಗೋ ಪೌಡರ್‌ನ. ಅದು ಇಲ್ಲ ಅಂತಂದ್ರೂ ಸಹ ನಡೆಯುತ್ತೆ. ಇದನ್ನ ನಾವೇನಿಲ್ಲ, ಇವಾಗ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾದ್ಕೊಂತೀವಲ್ವಾ ಅದೇ ರೀತಿ ತಗೋಬೇಕು. ಬಟ್ ಏನು ಅಂತಂದ್ರೆ ಜಾಸ್ತಿ ನೀರ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಸೆಮಿ ಸಾಫ್ಟ್ ಆಗಿ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇದನ್ನ ಸ್ವಲ್ಪ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಂಡು ಒಂದು 10-15 ನಿಮಿಷಗಳ ಕಾಲ ಅದನ್ನ ನೆನ್ಸಕ್ಕೆ ಪಕ್ಕಕ್ಕೆ ಇಟ್ಬಿಡ್ಬೇಕು. ಮತ್ತೆ ಅದು ಆಗಿದ್ದಾದ್ಮೇಲೆ ನಾವು ಯಾವಾಗ ಮತ್ತೆ ಚಪಾತಿ ಮಾಡ್ಕೊಳ್ತೀವಲ್ವಾ, ಆವಾಗೂ ಸಹ ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದ್ಸರಿ ನಾದ್ಕೋಬೇಕು. ಇಲ್ಲಿ ನೋಡಿ, ನಾನಿವಾಗ ಅದನ್ನ ನೆನ್ಸಕ್ಕಿಟ್ಟು ಮತ್ತೆ ಅದನ್ನ ತಗೊಂಡಿದ್ದಾದ್ಮೇಲೆ ಮತ್ತೆ ಒಂದ್ಸರಿ ನಾದ್ಕೊಳ್ತಿದ್ದೀನಿ. ಆ ತರ ನಾದ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೇಥಿ ಪರೋಟ ಅನ್ನೋದು ಸಾಫ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಮೇಥಿ ಪರಾಟನ ಇದೇ ರೀತಿ ಮಾಡ್ತೀನಿ ಯಾವಾಗ್ಲೂ. ನಿಮ್ಗೆ ಯಾವ್ದಾದ್ರು ಬೇರೆ ರೀತಿ ಗೊತ್ತಿದ್ರೆ, ಯಾವ್ದಾದ್ರು ಮೆಥಡ್ ಬೇರೆದ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಮೆಥಡ್‌ನ ಸಹ ಟ್ರೈ ಮಾಡಿ ನೋಡಿಸ್ತೀನಿ. ಮತ್ತೆ ಇದನ್ನ ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಲೈಕ್ ಸ್ವಲ್ಪ ದೊಡ್ಡದಾಗಿ ಇದನ್ನ ನಾವು ಉಂಡೆ ತರ ಮಾಡ್ಕೊಂಡು, ಒಂದು ಜಸ್ಟ್ ಲೈಕ್ ಮೀಡಿಯಂ ಸೈಜ್ ನಿಂಬೆ ಗಾತ್ರದಷ್ಟು ನಿಂಬೆ ತರ ಮಾಡ್ಕೊಂಡು ಇದನ್ನ ನಾವು ಚಪಾತಿ ತರ ನಾದ್ಕೊಳ್ಳೋದು ಅಷ್ಟೇನೆ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಲೈಕ್ ಇವಾಗ ಆಲೂ ಪರಾಟ, ಪನ್ನೀರ್ ಪರಾಟ ಇರುತ್ತಲ್ವಾ, ಅದೆಲ್ಲ ಸ್ಟಫಿಂಗ್ ಕೊಟ್ಟು ಸಹ ಮಾಡ್ತಾರೆ. ಇದನ್ನು ಆ ರೀತಿ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಇಲ್ಲಿ ನಾನಿನ್ನ ಚಪಾತಿಯನ್ನ ಮೇಥಿ ಪರಾಟನ ಲೈಕ್ ಚಪಾತಿ ತರಾನೇ ಫ್ಲೋರ್ ಮೇಲೆನೆ ನಾನು ಇದನ್ನ ನಾದ್ಕೊಂಡ್ಬಿಡ್ತೀನಿ. ನೀವ್ ಅನ್ಕೊಳ್ತಿರ್ಬೋದು ಏನ್ ಫ್ಲೋರ್ ಮೇಲೆ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ನಾನು ಇದನ್ನ ಕ್ಲೀನ್ ಮಾಡಿ ಮತ್ತೆ ಮಾಡ್ಕೊಳ್ತೀನಿ. ಬೇರೆ ಇತ್ತು, ಆದ್ರೆ ಒಂದು ಹಲಗೆ ಸಹ ಇತ್ತು. ಅದು ಚಪಾತಿ ರೋಟಿ ಮೇಕರ್ ಅಂತಾರವಲ್ಲ ಅದು ಇತ್ತು. ಬಟ್ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಮಗೆ ಬೇಕಾಗಿರೋ ರೀತಿಯಲ್ಲಿ ಈವೆನ್ ಆಗಿ ಅಂತಂದ್ರೆ ಎಲ್ಲಾ ಕಡೆ ಸರಿಸಮಾನವಾಗಿ ಅದನ್ನ ನಾವು ನಾದ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದರಿಂದನೇ ನಾನು ಫ್ಲೋರ್ ಮೇಲೆನೆ ಅದನ್ನ ನಾದ್ಕೊಂಡ್ಬಿಡ್ತೀನಿ. ಅಂಡ್ ನಿಮ್ಗೆ ಇನ್ನೊಂದು ಟಿಪ್ ಸಹ ಹೇಳ್ತೀನಿ ಇಲ್ಲಿ. ಒಂದ್ ವೇಳೆ ಗೋಧಿ ಹಿಟ್ಟನ್ನ ನಾದ್ಕೊಳ್ಳಕ್ಕೆ, ಅಂದ್ರೆ ಇವಾಗ ಡ್ರೈ ಪೌಡರ್ ಹಾಕಿದ್ದೀನಲ್ವಾ ನಾನು ಫ್ಲೋರ್‌ನ, ಅದ್ರ ಬದಲಿಗೆ ನೀವು ಇಲ್ಲಿ ರೈಸ್ ಫ್ಲೋರ್‌ನ ಸಹ ಹಾಕೋಬಹುದು. ರೈಸ್ ಫ್ಲೋರ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಲೈಕ್ ರವೆ ಸ್ಕ್ರಬ್ ತರ ಇರೋದ್ರಿಂದ ನಾವ್ ಈ ತರ ಚಪಾತಿನ ಎತ್ತಿ ಹಿಡಿದು ಮತ್ತೆ ಮಾಡೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಲೈಕ್ ಅದೇ ರೀತಿ ಕೈಯಿಂದನೇ ಸಹ ಮಾಡ್ಬಿಡ್ಬೋದು. ರೊಟ್ಟಿ ತರ ತಟ್ಕೊಂಡ್ಬಿಡ್ಬೋದು. ಆ ತರ ಇರುತ್ತೆ. ಯಾಕಂದ್ರೆ ರೈಸ್ ಫ್ಲೋರ್ ಹಾಕಿದ್ರೆ ಅದು ಕೈಗೆ ಅಂಟೋದಿಲ್ಲ. ಸೊ ಇದೇ ರೀತಿ ಎಲ್ಲಾ ಇದನ್ನ ಚಪಾತಿಗಳನ್ನ ಲೈಕ್ ಪರಾಟವನ್ನ ಇದೇ ರೀತಿ ಇದೇ ಒಂದು ಸಾಫ್ಟ್ ಆಗಿ ಥಿನ್ ಆಗಿ ಈ ತರ ರೋಲ್ ಮಾಡ್ಕೊಂಡು ಪಕ್ಕಕ್ಕಿಟ್ಕೊಬೇಕು.
ಸೊ ಇಲ್ಲಿ ಮತ್ತೆ ಎಲ್ಲ ಚಪಾತಿಗಳನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ, ನಾರ್ಮಲ್ ತವ ಮೇಲೆ ನಾವು ಯಾವ ರೀತಿ ಚಪಾತಿಯನ್ನ ಮಾಡ್ಕೊಳ್ತೀವಿ, ಅದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇನೆ. ಬಟ್ ಏನು ಅಂತಂದ್ರೆ, ನೀವು ಹಿಟ್ಟನ್ನ ನಾನು ಹೇಳಿದ್ನಲ್ವಾ ಸೆಮಿ ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ಈ ರೀತಿ ಅದು ಹೊಡೆಯೋದಿಲ್ಲ. ನೀವು ಯಾವುದೇ ರೀತಿ ಅದನ್ನ ಫ್ಲಿಪ್ ಫ್ಲಾಪ್ ಮಾಡಿದ್ರು ಲೈಕ್ ತಿರುಗಿಸಿ ಹಾಕಿದ್ರುನುವೆ ಅದು ಒಡೆಯೋದಿಲ್ಲ. ನಾರ್ಮಲ್ ಚಪಾತಿ ಥರನೇ, ರೋಟಿ ಥರನೇ ಬರುತ್ತೆ. ನೀವೇನಾದ್ರೂ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಏನಾದ್ರೂ ಮಿಸ್ ಮಾಡಿದ್ರೆ, ಇಲ್ಲ ತುಂಬಾ ಸಾಫ್ಟ್ ಆಗಿ ಕಲಿಸ್ಬಿಟ್ರುನುವೆ ಸಹ ಈ ರೀತಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸ್ಟಫಿಗಿಂತನೂ ಇದೇ ರೀತಿ ಮಾಡ್ಕೊಳ್ಳೋದು ತುಂಬಾ ಈಸಿ ಪರಾಠ ಆಕ್ಚುಲಿ. ಸೊ ಇವತ್ತು ನಮ್ಮ ಡಿನ್ನರ್‌ಗೆ ನಾವು ಇದೇ ರೀತಿ ಮಾಡ್ಕೊಂಡಿದ್ವಿ. ಮೇಥಿ ಪರಾಠ ಮತ್ತೆ ಅದರ ಜೊತೆಗೆ ಯಾವುದೇ ನಾವು ಲೈಕ್ ಪನ್ನೀರ್ ಸಬ್ಜಿ ಮಾಡ್ಕೋಬೋದು, ಆಲೂ ದಮ್ ಮಾಡ್ಕೋಬೋದು. ಬಟ್ ಇವತ್ತು ನಾನು ಸಿಂಪಲ್ ಆಗಿ ಸ್ವಲ್ಪ ಕರ್ಡ್ ಮತ್ತೆ ಸ್ವಲ್ಪ ಊರಿಂದ ಉಪ್ಪಿನಕಾಯಿನ ತಂದಿದ್ವಿ. ಹೋಮ್ ಮೇಡ್ ಇದು ಉಪ್ಪಿನಕಾಯಿ. ಅದರ ಜೊತೆಗೆ ಸರ್ವ್ ಮಾಡಿ ಡಿನ್ನರ್‌ನ ಮುಗಿಸಿದ್ವಿ. ಡಿನ್ನರ್ ಎಲ್ಲ ಮುಗ್ದಿದ್ ಆದ್ಮೇಲೆ ಇಲ್ಲಿ ಲೈಕ್ ವೆಸಲ್ಸ್‌ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನೈಟೆಲ್ಲ ಈ ರೀತಿ ವೆಸಲ್ಸ್‌ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋದ್ರಿಂದ ಏನಿಲ್ಲ, ವೆರಿ ಸಿಂಪಲ್. ಮಾರ್ನಿಂಗ್ ಟೈಮ್ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇನೆ. ಆಕ್ಚುಲಿ ಈ ರೀತಿ ಮಾಡ್ಕೊಂಡು ಇಟ್ಬಿಟ್ರೆ ಮಾರ್ನಿಂಗ್ ನಮ್ಗೆ ಬಂದ ತಕ್ಷಣ, ಅಡಿಗೆ ಮನೆ ನೋಡಿದ ತಕ್ಷಣ ಒಂಥರ ಲೈಕ್ ಪೀಸ್‌ಫುಲ್ ಆಗಿರುತ್ತೆ. ಫ್ರೆಶ್ ಆಗಿರುತ್ತೆ. ನಾವು ಲೈಕ್ ನೆಕ್ಸ್ಟ್ ಡೇಗೂ ನಾವು ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾವು ಪ್ರಿಪೇರ್ ಮಾಡ್ಕೋಬೋದು ಅಷ್ಟೇನೆ. ಏನು ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಮಾರ್ನಿಂಗ್ ಎದ್ದ ಕೂಡಲೇ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತಂದ್ರೆ 1 ಅವರ್, 1 ½ ಅವರ್ ಸ್ಪೆಂಡ್ ಮಾಡ್ಬೇಕು. ಮತ್ತೆ ಅದ್ ಮಾಡ್ಬಿಟ್ಟು ಅಡಿಗೆ ಮಾಡೋದು ಅಂತಂದ್ರೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಸೊ ಅದರಿಂದ ನಾನೇನ್ ಮಾಡ್ತೀನಿ, ಡೈಲಿ ನೈಟಲ್ಲೇ ಗ್ಯಾಸ್ ಪ್ಲಸ್ ಕೌಂಟರ್ ಟಾಪ್ ಮತ್ತೆ ವೆಸಲ್ಸ್‌ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಟೈಮ್ ಇತ್ತು ಅಂತಂದ್ರೆ ನೈಟಲ್ಲೇ ಸಹ ಮನೆಗೂ ಸಹ ಮಾಪ್ ಹಾಕಿ ಎಲ್ಲವನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಜಸ್ಟ್ ಸ್ನಾನ ಮಾಡಿ ರಂಗೋಲಿ ಹಾಕಿ ಪೂಜೆನ ಮುಗಿಸ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಎಲ್ಲನೂ ಸಹ ಇದೇ ರೀತಿ ಇರುತ್ತೆ. ಲೈಕ್ ಮಾರ್ನಿಂಗ್ ಟು ನೈಟ್ ರೊಟೀನ್. ನಿಮ್ಮಲ್ಲಿ ಯಾರ್ಯಾರು ಲೈಕ್ ಇದೇ ರೀತಿ ರೊಟೀನ್‌ನ ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ತಿಳಿಸಿ. ಆಕ್ಚುಲಿ ಎಲ್ಲರೂ ಇದನ್ನೇ ಫಾಲೋ ಮಾಡ್ತಾರೆ. ಬಟ್ ಏನು ಅಂತಂದ್ರೆ ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದು ರೀತಿ ಇರುತ್ತೆ. ಯಾಕಂತಂದ್ರೆ ಇವಾಗ ನಾನು ಬೇರೆಯವ್ರನ್ನ ಕಾಪಿ ಮಾಡಕ್ಕಾಗಲ್ಲ. ಬೇರೆಯವರು ನನ್ನನ್ನ ಕಾಪಿ ಮಾಡಕ್ಕಾಗಲ್ಲ. ನನ್ನ ಜಾಬ್ ಪರವಾಗಿ, ನನ್ನ ಒಂದು ಲೈಕ್ ಟೈಮಿಂಗ್ ಪರವಾಗಿ ನಾನು ಈ ತರ ರೊಟೀನ್‌ನ ಫಾಲೋ ಅಪ್ ಮಾಡ್ಬೋದು. ಬೇರೆಯವರು ನೀವೆಲ್ಲನೂ ಸಹ ನಿಮ್ಮ ಒಂದು ಜಾಬ್ ಪರವಾಗಿ ನಿಮ್ಮ ಲೈಫ್ ಸ್ಟೈಲ್‌ಗೆ ತಕ್ಕಂತೆ ನೀವು ರೊಟೀನ್‌ನ ಫಾಲೋ ಅಪ್ ಮಾಡ್ಬೋದು. ಮತ್ತೆ ಇಲ್ಲಿ ಎಲ್ಲವನ್ನ ಕ್ಲೀನ್ ಮಾಡಿದ್ದು ಆದ್ಮೇಲೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಡ್ರೈ ಫ್ರೂಟ್ಸ್‌ನ ಸೋಕ್ ಮಾಡಿ ಇಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಲೆಮನ್ ಸೀಡ್ಸ್ ಮತ್ತೆ ಬಂದ್ಬಿಟ್ಟು ಸ್ವಲ್ಪ ಸನ್‌ಫ್ಲವರ್ ಸೀಡ್ಸ್‌ನ ಹಾಕಿ ನೆನೆಸಿಡ್ತಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಅಂಜೀರ. ಯಾಕಂದ್ರೆ ಅಂಜೀರನ ಹಾಗೆ ತಿನ್ಬೋದು. ಬಟ್ ಒಂಥರ ಯಾಕೋ ಲೈಕ್ 1 ಇಲ್ಲ ಅಂತಂದ್ರೆ 2 ಜಾಸ್ತಿ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಇವಾಗ ಇದ್ರ ಜೊತೆಗೆ ನೆನೆಸ್ಬಿಟ್ರೆ ಅದೇನೋ ಸ್ವಲ್ಪ ಸಾಫ್ಟ್ ಆಗುತ್ತೆ ಮಾರ್ನಿಂಗ್ಗೆ. ಸೊ ಆಸ್ ಯೂಶುವಲ್ ಬ್ರೇಕ್‌ಫಾಸ್ಟ್ ಜೊತೆಗೆ ಅಟ್ ದ ಸೇಮ್ ಟೈಮ್ ನಾವು ತಿನ್ಕೊಂಡ್ಬಿಡ್ಬೋದು. ಮತ್ತೆ ಸ್ವಲ್ಪ ಬಾದಾಮಿಯನ್ನ ಸಪರೇಟ್ ಆಗಿ ನೆನೆಸಿಡ್ತಿದ್ದೀನಿ. ಯಾಕೆ ಇದು ಸಪರೇಟ್ ಅಂತಂದ್ರೆ, ಆಕ್ಚುಲಿ ಅದು ಸ್ವಲ್ಪ ಸೋಕ್ ಆಗಿದ್ದಾದ್ಮೇಲೆ ಅದು ಒಂಥರ ಲೈಕ್ ಆ ಹೊಟ್ಟಲ್ಲಿ ಸ್ವಲ್ಪ ಪಾಯ್ಸನ್ ಅನ್ನೋದು ರಿಲೀಸ್ ಆಗುತ್ತಂತೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ಡ್ರೈ ಫ್ರೂಟ್ ಜೊತೆ ಬೆರೆಸೋದಕ್ಕಿಂತ ಈ ತರ ಸಪರೇಟ್ ಆಗಿ ಸೋಕ್ ಮಾಡಿ ಇಟ್ಕೊಳ್ಳೋದೇ ಬೆಟರ್. ನಾನಿಲ್ಲಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ನೀರನ್ನೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಇದನ್ನ ಫ್ರೆಶ್ ವಾಟರ್ ಹಾಕಿ ಮತ್ತೆ ಸೋಕ್ ಮಾಡ್ಕೊಳ್ತೀನಿ. ಈ ತರ ಸೋಕ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಅದರಲ್ಲಿರೋ ಡಸ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏನೇ ಒಂದು ಲೈಕ್ ಪಾರ್ಟಿಕಲ್ಸ್ ಇರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲಾನು ರಿಮೂವ್ ಮಾಡ್ಬೋದು ಅಂತ ಅಷ್ಟೇನೆ. ಸೊ ಇದನ್ನ ಸೋಕ್ ಮಾಡಿದ್ ಆದ್ಮೇಲೆ ಮತ್ತೆ ಇವತ್ತು ಲೈಕ್ ನಾಳೆ ಬೆಳಗ್ಗೆಗೆ ಬ್ರೇಕ್‌ಫಾಸ್ಟ್‌ಗೆ ಲೈಟಾಗಿ ಏನಾದ್ರು ತಿನ್ಬೇಕು ಅನ್ಸುತ್ತಲ್ವಾ ಮಾರ್ನಿಂಗ್ ಟೈಮಲ್ಲಿ ಹೆವಿ ಆಗಿರೋದ್ರಿಂದ. ಯಾವಾಗ್ಲೂ ಇಡ್ಲಿ, ದೋಸೆ ಇವೆ ಅಂತಂದ್ರೆ ನಾವು ಜಸ್ಟ್ ನಮ್ಮ ಹೆಲ್ತ್ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ತಗೋಬೇಕಲ್ವಾ? ಸೊ ಅದರಿಂದ ಆ ಒಂದು ಇದಕ್ಕಿಂತ ಇಲ್ಲಿ ನಾನು ಮಲ್ಟಿಗ್ರೈನ್ ಓಟ್ಸ್‌ನ ತಗೊಂಡಿದ್ದೀನಿ. ಈ ಸ್ಪೂನಿಂದ ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸ್. ನಿಮ್ಮತ್ರ ಚಿಯಾ ಸೀಡ್ಸ್ ಇಲ್ಲ ಅಂತಂದ್ರೆ ಸಬ್ಜಾ ಸೀಡ್ಸ್ ಸಹ ಹಾಕೋಬಹುದು. ಸೊ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕರ್ಡ್ 3 ಟೇಬಲ್ ಸ್ಪೂನ್ ಅಷ್ಟು ಕರ್ಡು. ಅಂತಂದ್ರೆ ಒಂದು ಚಿಕ್ಕ ಸಾಸ್ ಕಪ್ ಇರುತ್ತಲ್ವಾ? ಆ ಕಪ್‌ಗೂ ತಗೋಬಹುದು. ಇಲ್ಲ ಅಂತಂದ್ರೆ ನಿಮ್ಮತ್ರ ಯಾವ್ದಾದ್ರು ಸ್ಪೂನ್ ಇದ್ರೆ ಮೆಜರ್‌ಮೆಂಟ್ ಸ್ಪೂನ್ ಅದರಿಂದನೂ ತಗೋಬಹುದು. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಬಾಯ್ಲ್ ಮಾಡಿ ತಣ್ಣಗ್ ಮಾಡ್ಕೊಂಡಿರ್ತೀವಲ್ವಾ? ಆ ಹಾಲ್ನ ನೀವು ನೋಡ್ಕೊಳ್ಳಿ. ಯಾಕಂತಂದ್ರೆ ನೀವು ಓಟ್ಸ್‌ನ ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮಲ್ಟಿಗ್ರೇನ್ ಓಟ್ಸ್‌ಗೆ ½ ಗ್ಲಾಸ್ ಅಷ್ಟು ಹಾಲ್ನ ಹಾಕಿ ಇಡ್ತಿದ್ದೀನಿ. ಯಾಕಂತಂದ್ರೆ ಇದು ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ಮತ್ತೆ ಅದು ಲೈಕ್
ಇದಾಗತ್ತಲ್ವಾ, ಸೋಕ್ ಆಗಿದ್ದಾದ್ಮೇಲೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ಬಿಡುತ್ತೆ ಹಾಲ್ನ ಮತ್ತೆ ಕರ್ಡ್‌ನ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಹನಿನ ಸಹ ಸೇರಿಸ್ತಿದ್ದೀನಿ. ನೀವು ಹನಿ ಇಲ್ಲ ಅಂತಂದ್ರೆ ಇದಕ್ಕೆ ಸ್ವಲ್ಪ ಜಾಗರಿ ಪೌಡರ್‌ನ ಮಿಕ್ಸ್ ಮಾಡ್ಕೋಬೋದು. ಮತ್ತೆ ಸ್ವಲ್ಪ ನಟ್ಮೆಗ್ ಪೌಡರ್ ಇರುತ್ತಲ್ವಾ, ಅದನ್ನ ಸಹ ಮಿಕ್ಸ್ ಮಾಡ್ಕೋಬೋದು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪನಾದರೂ ಯೂಸ್‌ಫುಲ್ ಅನಿಸಿದ್ರೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.